ಸರು ವೀಕ್ಲಿ ಬಂದಾಗ ರಾಶಿಕಾ ಮತ್ತು ಸೂರಜ್ಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಈ ಥರ ತುಂಬ ಕ್ಲೋಸ್ ಆಗಿದ್ರೆ ಬೇಗ ಮನೆಯಿಂದ ಹೊರಗೆ ಹೋಗ್ತೀರಾ ಅಂತ. ಎಲ್ಲರೂ ಅವರಿಬ್ರು ಲವರ್ಸು ಹಾಗೆ ಹೇಗೆ ಅಂತ ಪೋಟ್ರೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರು ಲವರ್ಸ ಹೇಗಿರ್ತಾನೆ ಮನೆ ಒಳಗೆ ಅನ್ನೋದು? ನಿಜ ಹೇಳಬೇಕು ಅಂದರೆ ನೀವು ನೋಡಿದಷ್ಟು ನಾನು ನೋಡಿಲ್ಲ. ಓಕೆ. ಯಾಕಂತಂದರೆ ನೀವು ಮನೇಲಿ ಏನಾದರೂ ನೋಡಿರ್ತೀರ. 24 hours ಅವ್ರ ಜೊತೆನೇ ಇರ್ತೀರಾ. ಹೇಗಿರ್ತಾ ಇದ್ರು ಮನೆಯಲ್ಲಿ, ಮತ್ತೆ 3 o'clock ತನಕ ಮಾತಾಡ್ತಾ ಇದ್ರು ಅಂತ ಎಲ್ಲ ಹೇಳ್ತಾ ಇದ್ರು ಸುದೀಪ್ ಸರ್ ವೀಕೆಂಡಲ್ಲಿ ಬಂದಾಗ. ಅದೆಲ್ಲ ನಿಜನಾ ಅನ್ನೋದು? ಐ ಥಿಂಕ್ ಸೊ. ಯಾಕಂದ್ರೆ ಅವರಿಬ್ಬರು ಯಾವಾಗಲೂ ಒಟ್ಟಿಗೆ ಇರ್ತಾಯಿದ್ರು. ಅದನ್ನು ಲವ್ ಫ್ರೆಂಡ್ಶಿಪ್ ಐ ಡೋಂಟ್ ನೋ. ಅದು ಅವ್ರು ಏನು ಮಾತಾಡಿರ್ತಾರೆ ನಿಮಗೆ ಗೊತ್ತಾಗಿರುತ್ತೆ, ನಮಗೆ ಗೊತ್ತಾಗಿರಲಿಲ್ಲ. ಇವಾಗ 3 o'clock ತನಕ ಎದ್ದಿದ್ರು ಕೂಡ ಅವರೆಲ್ಲೋ ಒಂದು ಕಡೆ ಎದ್ದಿರ್ತಾಯಿದ್ರು. ಆ ಟೈಮಲ್ಲಿ ನಾವು ಮಲಗಿರ್ತಾ ಇದ್ವಿ. ಸೊ ನಾವು ಮಲಗಿದ್ದಾಗ ಇವಾಗ ಮನೆ ಹಾಲಲ್ಲಿದ್ದಾಗ ಅವರೆಲ್ಲೋ ಹೊರಗಡೆ ಮಾತಾಡಿದಾಗ ನಮ್ಗೆ ಏನೂ ಗೊತ್ತಾಗಲ್ಲ ಎಲ್ಲಿರ್ತಾರೆ ಅಂತ. ಆಮೇಲೆ ಯಾವಾಗಲೂ ಅವ್ರ ಮೇಲೆ ಫೋಕಸ್ ಇರ್ತಾನೆ ಇರಲಿಲ್ಲ ನಮಗೆ. ರಾಶಿಕಾ ಎಲ್ಲಿದ್ದಾಳೆ, ಸೂರಜ್ ಎಲ್ಲಿದ್ದಾನೆ ಅಂತ ನಾವು ಯಾವತ್ತೂ ಬರೀ ಅವ್ರನ್ನೇ ನೋಡ್ಕೊಂಡಿರಲಿಲ್ಲ. ನಮ್ಮ ಗೇಮ್ ನಾವು ಆಡಬೇಕಾಗಿತ್ತು. ನನಗೆ ಯಾರು ಇಷ್ಟ ಅವ್ರ ಜೊತೆ ಇರ್ತಾ ಇದ್ದೆ. ಇನ್ನು ಮಿಕ್ಕಿದವ್ರು ಯಾರು ಏನು ಮಾಡ್ತಾಯಿರೋ ನಮ್ಗೆ ಗೊತ್ತಾಗ್ತಿರಲಿಲ್ಲ. ನಿಮಗೆ ಗೊತ್ತಾಗ್ತಿತ್ತು, ಯಾಕೆ ನೀವೆಲ್ಲದನ್ನು ನೋಡ್ತಾ ಇದ್ರಿ. ಸೊ ಅವ್ರ ಬಗ್ಗೆ ನಾನು ಒಪಿನಿಯನ್ ಏನೂ ಶೇರ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ಕರೆಕ್ಟಾಗಿ ನೋಡಿಲ್ಲ. ಇನ್ಫ್ಯಾಕ್ಟ್ ಇವಾಗ ನೋಡಿದ್ರೆ ಗೊತ್ತಾಗ್ಬೋದು. ಬಟ್ ಮನೇಲಿದ್ದಾಗ ದೇವರ್ ಕ್ಲೋಸ್ ಟು ಈಚ್ ಅದರ್. ಆದಷ್ಟು ಯಾವಾಗಲೂ ಒಟ್ಟಿಗೆ ಇರ್ತಾಯಿದ್ರು ಅವರು.